ಈ ಕಂಪ್ನಿ ಶುರು ಮಾಡೋ ಸಾಧ್ಯತೆಗಳು ಹೆಚ್ಚದಾವ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದರಿಂದ ಹೊರತು ಯಾರಿಗೆ ಬಿತ್ತು? ಅವ್ರೇನೋ ಮಾಡ್ಲಿಕ್ಕೆ ಹೋದರು. ನಮ್ಮಲ್ಲಿ ಕನ್ನಡದ ಗಣ ಒಂದು ಗಾದೆ ಮಾತದ, ಇಲ್ಲಿಗೆ ಬಡಿದ್ರೆ ಗಣಪತಿ ಪೆಟ್ಟ ಅಂತ. ಹಾಗಾಗಿದೆ ಇವರು ಟ್ರಂಪ್ ಅವ್ರ ಬಾಳೆ. ಅನಗತಿ ಒಂದು ತಿಂಗಳ 2 ತಿಂಗಳಾಯಿತು, 3-4 ತಿಂಗಳಲ್ಲೇ ಟ್ರಂಪ್ ಅವರು ನಮ್ಮ ಮೋದಿ ಅವ್ರನ್ನ ಲೀಡರ್ ಮಾಡಿಬಿಟ್ಟಿದ್ದಾರೆ ವಿಶ್ವ ಮಟ್ಟದಲ್ಲ, ತಾವು ಮಾಡಿದ ತಪ್ಪುಗಳಿಂದಾಗಿ. ಇದರಿಂದ ಇಂಡಿಯಾಗೆ ಹೊಡೆದು ಬೀಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ನಿಂತು ಉದ್ಯೋಗಗಳಿಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದನ್ನು ಹೊಡೆದು ಬಿಡ್ತದೆ, ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬಟ್ ಅದರಿಂದ ಹೊಡೆದು ಹೆಚ್ಚಿಗೆ ಬಿಡೋದು ಅವ್ರ ಕಂಪ್ನಿಗಳಿಗೆ, ಇದು ಅಮೇರಿಕಾದ ಕಂಪ್ನಿಗಳಿಗೆ. ನಮ್ಮಲ್ಲಿ ಕಂಪ್ನಿಗೆ ಹೊಡೆದು ಬೀಳ್ತದಿಲ್ಲ ಅಂತಲ್ಲ, ಆದರೆ ಕಡಿಮೆ ಸಂಬಳದಲ್ಲಿ ದುಡಿಯೋರು ಯಾರಿದ್ದಾರೆ ಜಗತ್ತಿನಲ್ಲಿ? ಭಾರತೀಯ ಬುದ್ಧಿವಂತ ಸಾಕಷ್ಟು ಇದ್ದಾರೆ. ಅಮೇರಿಕಾದಷ್ಟು ಅವ್ರು ಪೇಮೆಂಟ್ ಬಿಡೋದಿಲ್ಲ. ಬಟ್ ಏನಾಗಿಲ್ಲಪ್ಪ, ಇಲ್ಲಿಗೆ ಚೆನ್ನಾಗಿದೆ ಅಂತ. ಯಾಕೆ ನಮ್ಮಲ್ಲಿ ಟೆಕ್ನಿಕಲ್ ಡೆವಲಪ್ ಆಗಿಲ್ಲ, ಅಂಥ ಕಂಪ್ನಿಗಳು ಮಾಡ್ಕೊಂಡಿಲ್ಲ, ನಮ್ಮಲ್ಲಿ ಆ ರೀತಿ ಸಾಫ್ಟ್ವೇರ್ ಬೆಳವಣಿಗೆ ಆಗಿಲ್ಲ, ಅಷ್ಟು ಕಂಪ್ನಿಗಳಿಲ್ಲ, ದುಡ್ಡು ಇನ್ವೆಸ್ಟ್ ಮಾಡೋರು ಇಲ್ಲ. ಹೀಗಾಗಿ ಇಲ್ಲಿ ತೊಂದರೆ ಆಗ್ತದೆ ಅಂತೇಳಿ ಏನು ಲೆಕ್ಕ ಹಾಕಿದರು. ಬಟ್ ಈಗ ಡಿಸ್ಕಷನ್ ಏನು ನಡೆದವಪ್ಪ ಅಂತಂದಾಗ ಸಹಜವಾಗಿ ಅದರ ಬಗ್ಗೆ ಅರಿತಂತವ್ರು ಹೇಳ್ತಾ ಇದ್ದಾರೆ, ಇದನ್ನು ಹೊಡೆದು ಬಿಡೋದು ಇಂಡಿಯಾಕ್ಕಲ್ಲ ಅವ್ರಿಗೆ ಅಂತೇಳಿ. ಯಾಕಂದರೆ ಇಂಡಿಯಾಕ್ಕೆ ಅವರು ಈಗಾಗಲೇ ಸಾಕಷ್ಟು ದುಡ್ಡು ಮಾಡಿ ಗಂಟು ಮಾಡಿಕೊಂಡು ಇಲ್ಲೇ ಬಂದು ಉಳಿದಂಥವ್ರು ಇದ್ದಾರೆ. ಆ ಮತ್ತೆ ಅವ್ರು ಬದುಕ್ತಾರೆ ಹೆಂಗೋ, ಮತ್ತು ಅವರು ಅರೆಸ್ಟ್ ಆಗಲೇಬೇಕಾಗ್ತದೆ. ಇನ್ನು ಬೇರೆ ಬೇರೆ ದೇಶಗಳು ಹೋಗ್ಬೋದು. ಇವತ್ತು ಅದನ್ನು ಬಿಟ್ಟರೆ ಇಂಗ್ಲೆಂಡ್ ಅದ, ಮತ್ತೊಂದು ಅದ, ಅಲ್ಲಿ ಹೋಗ್ಬೋದು ನಾವು ಅವ್ರನ್ನ. ಯಾಕೆಂದರೆ ಅವ್ರನ್ನ ಅಷ್ಟು ಎನರ್ಜಿ ಅದ, ಬುದ್ಧಿವಂತರಿದ್ದಾರೆ. ಆದರೆ ಜರ್ಮನ್ ಮತ್ತು ಜಪಾನ್ಗಳಂಥ ದೇಶಗಳಲ್ಲಿ ಅವ್ರ ಭಾಷೆನ ಕಲಿಬೇಕಾಗ್ತದೆ.